ಇದು ಮೇಡಮ್ ಪರ್ಮಿಷನ್ ರಾಷ್ಟ್ರಧ್ವಜ ಹಾಕಲಿಕ್ಕೆ ಕನ್ನಡ ಧ್ವಜ ಹಾಕಲಿಕ್ಕೆ ಪರ್ಮಿಷನ್ ಅನುಮತಿ ಪಡ್ಕೊಂಡಿದ್ರು. ಆದರೆ ಅದೇ ಅಂದ್ರೆ ಹನುಮ ಧ್ವಜ ಹಾಕುವ ಪ್ರಯತ್ನಗಳಾಯ್ತು. ಅದೇ ಗಲಾಟೆ ಕಾರಣ ಅಂತಕ್ಕಂಥ ಸರ್ಕಾರದ ನೋಡಿ. ಅವರು ಈಗಷ್ಟೇ ನೀವು ನೋಡಿದ್ರೆ ಎಲ್ಲ ಪತ್ರಗಳು ನಮ್ಮ ಮುಂದೆ ಇದೆ. ಅಲ್ಲಿ ಅವರು ಇಂಥ ಧ್ವಜ ಹಾರಿಸ್ತೀವಿ ಅಂತ ಕೇಳಲೂ ಇರಲಿಲ್ಲ. ಇವರು ಇಂಥ ಧ್ವಜ ಹಾರಿಸಬಾರ್ದು ಅನ್ನೋದು ಪಂಚಾಯಿತಿಯಲ್ಲಿ ಹೇಳಲೂ ಇಲ್ಲ. ಸೊ ಅದನ್ನೇ ನಾನು ಹೇಳ್ತಾ ಇರೋದು, ಇನ್ಫಾರ್ಮಲ್ ಆಗಿ ಅವ್ರು ಎಲ್ರಿಗೂ ಗೊತ್ತಿದೆ. ಇದೇನು ದೊಡ್ಡ ಮಹಾಸಮುದ್ರ ಅಲ್ಲ, ಕೆರೆಗೋಡು ಅನ್ನೋದು ಒಂದು ಗ್ರಾಮ ಅಷ್ಟೇ. ಅದರಲ್ಲಿ ಈ ರೀತಿ ನಡೀತಿದೆ ಅಂದರೆ ಎಲ್ರಿಗೂ ಗೊತ್ತು, ಅಧಿಕಾರಿಗಳಿಗೂ ಗೊತ್ತು. ಸೊ ಅದರಲ್ಲಿ ಏನು ಸಸ್ಪೆನ್ಸ್ ಆಗಿ ಅಥವಾ ಯಾರಿಗೂ ತಿಳಿದೇನೆ ಮಾಡಿರೋ ಅಂಥ ವಿಷಯ ಅಲ್ಲ ಇದು. ಸೊ ಈಗ ನೀವು ಏನೇ ಲೆಟರ್ಸು ಏನೇ ಪ್ರೂಫ್ಗಳು ತಂದ್ರೂ ಅಲ್ಲಿ ನೀವು 6 ದಿನಗಳ ಕಾಲ ಬಿಟ್ಟಿದ್ದೀರಲ್ಲ, ಅದೇ ದೊಡ್ಡ ಪ್ರೂಫ್. ಸರ್ಕಾರದ ದೊಡ್ಡ ವೈಫಲ್ಯ ಇದು ಕಾಣ್ತಾ ಇದೆ ನೀವು ಹೇಳೋದು. ಹೌದು ಹೌದು. ಈಗ ತಾವಲ್ಲಿ ಭೇಟಿ ಕೊಡ್ತೀರಾ ಮೇಡಮ್? ಉದ್ಯೋಗನ ಆಗಿರ್ತಕ್ಕಂಥ ಪ್ರದೇಶಕ್ಕೆ ಕೆರಗೋಡಿಗೆ ಹೋಗ್ತೀರಾ? ಇಲ್ಲ, ಈಗ ಮತ್ತೆ ಇನ್ನೊಂದಷ್ಟು ಅವ್ರನ್ನ ಪ್ರವೋಕ್ ಮಾಡೋದು, ಇನ್ಸ್ಟಿಗೇಟ್ ಮಾಡೋದು, ಅಥವಾ ರಾಜಕೀಯವಾಗಿ ನಾನು ಹೋಗಿ ಅಲ್ಲಿ ಕಾಣಿಸ್ಕೋಬೇಕು ಅನ್ನೋ ಅಂತ ಏನಿಲ್ಲ. ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಒಂದು ಪ್ರಾಬ್ಲಮ್ ಆಗಿದೆ. ಅದನ್ನು ಅಡ್ಮಿನಿಸ್ಟ್ರೇಷನ್ಗೆ ನಾನು ಮಾತಾಡಿದ್ದೀನಿ, SP ಅವ್ರಿಗೂ DC ಅವ್ರಿಗೂ ನಾನು ನಿನ್ನೆನೆ ಮಾತಾಡಿದ್ದೆ. ಸೊ ದೇ ಹ್ಯಾವ್ ಟು ಬ್ರಿಂಗ್ ಇಟ್ ಅಂಡರ್ ಕಂಟ್ರೋಲ್. ಈಗ ಒಂದು ಕ್ರಮ ಏನೋ ತಗೊಂಡು PDOನ ಸಸ್ಪೆಂಡ್ ಮಾಡ್ದಂಗಿದೆ. ಬಟ್ ಅದೊಂದು ಅದೇನಂತೀವಿ ಸ್ಕೇಪ್ ಗೋಟ್, ಬಲಿ ಪಶು ಮಾಡ್ದಂಗೆ ಆಯಿತು. ಈಗ ಬ್ಲೇಮ್ ತಪ್ಪು ಯಾರೋ ಮಾಡಿದ್ರೆ ಇನ್ಯಾರನ್ನೋ ಸ್ಕೇಪ್ ಗೋಟ್ ಮಾಡೋ ಅಂತ ಕೆಲಸ ಆಗಿದೆ. ಅದು ತುಂಬ ಬಹಿರಂಗವಾಗಿ ಗೊತ್ತಾಗ್ತಾ ಇದ್ದಾರೆ. ಇದು ಮೇಡಮ್ ಪರ್ಮಿಷನ್ ರಾಷ್ಟ್ರಧ್ವಜ ಹಾಕಲಿಕ್ಕೆ ಕನ್ನಡ ಧ್ವಜ ಹಾಕಲಿಕ್ಕೆ ಪರ್ಮಿಷನ್ ಅನುಮತಿ ಪಡ್ಕೊಂಡಿದ್ರು. ಆದರೆ ಅದೇ ಅಂದ್ರೆ ಹನುಮ ಧ್ವಜ ಹಾಕುವ ಪ್ರಯತ್ನಗಳಾಯ್ತು. ಅದೇ ಗಲಾಟೆ ಕಾರಣ ಅಂತಕ್ಕಂಥ ಸರ್ಕಾರದ ನೋಡಿ. ಅವರು ಈಗಷ್ಟೇ ನೀವು ನೋಡಿದ್ರೆ ಎಲ್ಲ ಪತ್ರಗಳು ನಮ್ಮ ಮುಂದೆ ಇದೆ. ಅಲ್ಲಿ ಅವರು ಇಂಥ ಧ್ವಜ ಹಾರಿಸ್ತೀವಿ ಅಂತ ಕೇಳಲೂ ಇರಲಿಲ್ಲ. ಇವರು ಇಂಥ ಧ್ವಜ ಹಾರಿಸಬಾರ್ದು ಅನ್ನೋದು ಪಂಚಾಯಿತಿಯಲ್ಲಿ ಹೇಳಲೂ ಇಲ್ಲ. ಸೊ ಅದನ್ನೇ ನಾನು ಹೇಳ್ತಾ ಇರೋದು, ಇನ್ಫಾರ್ಮಲ್ ಆಗಿ ಅವ್ರು ಎಲ್ರಿಗೂ ಗೊತ್ತಿದೆ. ಇದೇನು ದೊಡ್ಡ ಮಹಾಸಮುದ್ರ ಅಲ್ಲ, ಕೆರೆಗೋಡು ಅನ್ನೋದು ಒಂದು ಗ್ರಾಮ ಅಷ್ಟೇ. ಅದರಲ್ಲಿ ಈ ರೀತಿ ನಡೀತಿದೆ ಅಂದರೆ ಎಲ್ರಿಗೂ ಗೊತ್ತು, ಅಧಿಕಾರಿಗಳಿಗೂ ಗೊತ್ತು. ಸೊ ಅದರಲ್ಲಿ ಏನು ಸಸ್ಪೆನ್ಸ್ ಆಗಿ ಅಥವಾ ಯಾರಿಗೂ ತಿಳಿದೇನೆ ಮಾಡಿರೋ ಅಂಥ ವಿಷಯ ಅಲ್ಲ ಇದು. ಸೊ ಈಗ ನೀವು ಏನೇ ಲೆಟರ್ಸು ಏನೇ ಪ್ರೂಫ್ಗಳು ತಂದ್ರೂ ಅಲ್ಲಿ ನೀವು 6 ದಿನಗಳ ಕಾಲ ಬಿಟ್ಟಿದ್ದೀರಲ್ಲ, ಅದೇ ದೊಡ್ಡ ಪ್ರೂಫ್. ಸರ್ಕಾರದ ದೊಡ್ಡ ವೈಫಲ್ಯ ಇದು ಕಾಣ್ತಾ ಇದೆ ನೀವು ಹೇಳೋದು. ಹೌದು ಹೌದು. ಈಗ ತಾವಲ್ಲಿ ಭೇಟಿ ಕೊಡ್ತೀರಾ ಮೇಡಮ್? ಉದ್ಯೋಗನ ಆಗಿರ್ತಕ್ಕಂಥ ಪ್ರದೇಶಕ್ಕೆ ಕೆರಗೋಡಿಗೆ ಹೋಗ್ತೀರಾ? ಇಲ್ಲ, ಈಗ ಮತ್ತೆ ಇನ್ನೊಂದಷ್ಟು ಅವ್ರನ್ನ ಪ್ರವೋಕ್ ಮಾಡೋದು, ಇನ್ಸ್ಟಿಗೇಟ್ ಮಾಡೋದು, ಅಥವಾ ರಾಜಕೀಯವಾಗಿ ನಾನು ಹೋಗಿ ಅಲ್ಲಿ ಕಾಣಿಸ್ಕೋಬೇಕು ಅನ್ನೋ ಅಂತ ಏನಿಲ್ಲ. ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಒಂದು ಪ್ರಾಬ್ಲಮ್ ಆಗಿದೆ. ಅದನ್ನು ಅಡ್ಮಿನಿಸ್ಟ್ರೇಷನ್ಗೆ ನಾನು ಮಾತಾಡಿದ್ದೀನಿ, SP ಅವ್ರಿಗೂ DC ಅವ್ರಿಗೂ ನಾನು ನಿನ್ನೆನೆ ಮಾತಾಡಿದ್ದೆ. ಸೊ ದೇ ಹ್ಯಾವ್ ಟು ಬ್ರಿಂಗ್ ಇಟ್ ಅಂಡರ್ ಕಂಟ್ರೋಲ್. ಈಗ ಒಂದು ಕ್ರಮ ಏನೋ ತಗೊಂಡು PDOನ ಸಸ್ಪೆಂಡ್ ಮಾಡ್ದಂಗಿದೆ. ಬಟ್ ಅದೊಂದು ಅದೇನಂತೀವಿ ಸ್ಕೇಪ್ ಗೋಟ್, ಬಲಿ ಪಶು ಮಾಡ್ದಂಗೆ ಆಯಿತು. ಈಗ ಬ್ಲೇಮ್ ತಪ್ಪು ಯಾರೋ ಮಾಡಿದ್ರೆ ಇನ್ಯಾರನ್ನೋ ಸ್ಕೇಪ್ ಗೋಟ್ ಮಾಡೋ ಅಂತ ಕೆಲಸ ಆಗಿದೆ. ಅದು ತುಂಬ ಬಹಿರಂಗವಾಗಿ ಗೊತ್ತಾಗ್ತಾ ಇದೆ.